ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ, ನೀವು ಈ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದೀರಲ್ವಾ? ಅದಕ್ಕೂ ಮುನ್ನ ತುರ್ತಾಗಿ ಕರ್ನಾಟಕದ ಪ್ರತಿ ಜಿಲ್ಲೆಯ ಪ್ರತಿ ನಗರದ ಗುಂಡಿಗಳಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿ ಗಣತಿಯನ್ನ ಮಾಡಬಹುದಾ? ಇಲ್ಲಿ ಈ ಸಮೀಕ್ಷೆ ಕಾಲಮ್ ಅಲ್ಲಿ ಕುರುಬ ಕ್ರಿಶ್ಚಿಯನ್ ಗುಂಡಿ, ದಲಿತ ಕ್ರಿಶ್ಚಿಯನ್ ಗುಂಡಿ, ಶಿಯಾ ಮುಸ್ಲಿಂ ಗುಂಡಿ, ಸುನ್ನಿ ಮುಸ್ಲಿಂ ಗುಂಡಿ, ಹಿಂದೂ ಗುಂಡಿ ಹೀಗೆ ಇದ್ಯಾವುದೂ ಇರಲ್ಲ. ಅದರ ಬದಲು ಸಣ್ಣ ಗುಂಡಿ, ದೊಡ್ಡ ಗುಂಡಿ, ಮಧ್ಯಮ ಗಾತ್ರದ ಗುಂಡಿ, ಇನ್ನೊಬ್ಬರಿಗೆ ಕೇಸರ ರಚುವಂತಹ ಗುಂಡಿ, ದ್ವಿಚಕ್ರ ವಾಹನ ಹೋಗಿ ಬೀಳುವಂತಹ ಗುಂಡಿ, ಕೆರೆ ಗುಂಡಿ, ಸ್ವಿಮ್ಮಿಂಗ್ ಪೂಲ್ ಗುಂಡಿ, ಪ್ರಾಣ ತೆಗೆಯುವಂತಹ ಗುಂಡಿ, ಹೀಗೆ ಇನ್ನು ಒಂದಷ್ಟು ಸೇರಿ ಕಾಲಮನ್ನ ಮಾಡಿ ಆಗಬಹುದಲ್ವಾ? ಓಕೆನಾ? ಸಿದ್ದರಾಮಯ್ಯನವರೇ, ಜನರಿಗೆ ಬೇಕಾಗಿರುವಂಥದ್ದು ಅಭಿವೃದ್ಧಿ. ಅದು ಬಿಟ್ಟು ನಿಮ್ಮ ಈ ಜಾತಿಗಳನ್ನು ನೋಡುವಂತಹ ರಾಜಕೀಯ ಅಲ್ಲ. ನಿಮ್ಮ ಈ ಜಾತಿಗಳನ್ನು ನೋಡುವಂತಹ ನಿಮ್ಮಂತಹ ಸರ್ಕಾರ ಕೂಡ ನಮಗೆ ಬೇಕಾಗಿಲ್ಲ. ಈ ರಸ್ತೆಗಳಲ್ಲಿರುವಂತಹ ಗುಂಡಿಗಳ ಬಗ್ಗೆ ಮಾತಾಡಿದ್ವಿ. ಇನ್ನು ಕೆಲವು ಕಡೆ ಬರೀ ಗುಂಡಿಗಳೇ ತುಂಬಿಕೊಂಡು ಹೋಗಿರುವಂತಹ ಸಾರಿ ಅಲ್ಲಿ ರಸ್ತೆನೇ ಇರಲ್ಲಲ್ವಾ? ಏನು ಹೇಳೋದು ಬಿಡಿ. ನಿಮ್ಮ ಸರ್ಕಾರವನ್ನ ಈ ಗುಂಡಿ ಯಾವಾಗ ಮುಚ್ಚಿಸ್ತೀರಾ ಅಂತ ಪತ್ರಕರ್ತರು ಕೇಳಿದ್ರೆ ಪ್ರದೀಪ್ ಈಶ್ವರ್ ಅವರ ಮಾತು ಕೇಳಬೇಕಿತ್ತು. ಬಿಜೆಪಿಯವರು ಇರುವಾಗ ಗುಂಡಿ ಇರಲಿಲ್ವಾ? ಯಡಿಯೂರಪ್ಪನವರ ಮನೆ ಮುಂದೆ ಗುಂಡಿ ಇಲ್ಲವಾ? ವಿಜೇಂದ್ರ ಅವರ ಮನೆ ಮುಂದೆ ಗುಂಡಿ ಇಲ್ಲವಾ? ಅವ್ರು ಮಾಡಿದ್ರ ಇವ್ರು ಮಾಡಿದ್ರ ಇದೇ ಬೋರ್ಡ್ ಬಿಡೋದಾಯ್ತು. ನೀವೇನು ಮಾಡಿದ್ದೀರಿ ಹೇಳ್ರಯ್ಯ? ಅದಕ್ಕೋಸ್ಕರ ತಾನೇ ನಿಮ್ಮನ್ನ ಆಯ್ಕೆ ಮಾಡಿರೋದು. ಡೆಲ್ಲಿಯಲ್ಲಿ ಗುಂಡಿಗಳು ಮುಚ್ಚಕ್ಕಾಗ್ತಿಲ್ಲ ಬಿಜೆಪಿ ಅವ್ರ ಕೈಯಲ್ಲಿ. ನಿಮ್ ಡೆಲ್ಲಿ PWD ಮಿನಿಸ್ಟರ್ ಮನೆ ರೋಡಲ್ಲಿರೋ ಗುಂಡಿ ಯಾವಾಗ ಮುಚ್ತಾರೋ ಕೇಳಿ. ಓಲ್ಡ್ ರಾಜೇಂದರ್ ನಗರಲ್ಲಿ ಗುಂಡಿಗಳು 106 ಇದಾವೆ, ಮುಖರ್ಜಿ ನಗರಲ್ಲಿ 106 ಪಾಟೋಲ್ಸ್ ಇದಾವೆ, ನೆಹರು ವಿಹಾರಲ್ಲಿದ್ದಾವೆ. ಈ ಎಲ್ಲ ಏರಿಯಾಗೂ ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ನ ಹೋಗಿ ಬರಕ್ಕೆ ಕೇಳಿ ಸರ್. ಅಷ್ಟು ಬೇಡ ಸರ್, ಡೆಲ್ಲಿ ಮುಖ್ಯಮಂತ್ರಿ ಅವರು ಇದ್ದಾರೆ ಮೇಡಮ್ ಅವರು, ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡಕ್ಕೆ ಕೇಳಿ ಸರ್. ಯಾರೋ VIPs ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರ್ ಅಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ. ಮಾಡೆಲ್ ಟೌನ್ ಫೇಸ್ 1, ಮಾಡೆಲ್ ಟೌನ್ ಫೇಸ್ 2, ಮಾಡೆಲ್ ಟೌನ್ ಫೇಸ್ 3, ಮುಖರ್ಜಿ ನಗರ್, ನೆಹರು ವಿಹಾರ್, ಓಲ್ಡ್ ರಾಜೇಂದರ್ ನಗರ್, ಕರೋಲ್ ಬಾಗ್, ಇಲ್ಲೆಲ್ಲ ಸಾವಿರಾರು ಗುಂಡಿಗಳು. ಯಾವಾಗ ಮುಚ್ತೀರಾ ಸರ್? ಬಿಜೆಪಿ ಸರ್ಕಾರ ಇರೋದು ಕೇಂದ್ರದಲ್ಲಿ ಬಿಜೆಪಿ, ಡೆಲ್ಲಿಯಲ್ಲಿ ಬಿಜೆಪಿ. ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಅವ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗುಂಡಿ ಮುಚ್ಚೋ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಶ್ಯೂ ರೈಸ್ ಮಾಡ್ತಾರೆ. ಡೆಲ್ಲಿ ಹೇಳೋದಕ್ಕೆ ನಿಮಗೇನಿದೆ ಅಲ್ವಾ? ಏನಾದರೂ ಮಾಡಿದ್ರೆ ತಾನೇ ಹೇಳೋದು. ಅದು ಹೌದು ಬಿಡಿ. ವೀಕ್ಷಕರೇ, 15 ದಿನದಲ್ಲಿ ಸಮೀಕ್ಷೆ ಜಾತಿ ಗಣತಿಯನ್ನು ಮುಗಿಸ್ಬೇಕಂತೆ. ಅದರಲ್ಲಿ ನೋಡಿದ್ರೆ 60 ಪ್ರಶ್ನೆಗಳಿದ್ದಾವೆ. ರಾಜ್ಯದ ಜನರನ್ನ ಯಾವುದಾದ್ರೂ ಎಕ್ಸಾಮಿಗೆ ರೆಡಿ ಮಾಡ್ತಾ ಇದ್ದೀರಾ ಹೇಗೆ ಸಿದ್ದರಾಮಯ್ಯನವರೇ? ಒಂದು ಪ್ರಶ್ನೆಗೆ ಏನಿಲ್ಲ ಅಂದ್ರು 1 ನಿಮಿಷವನ್ನ ತಗೊಂಡ್ರೆ ಒಂದು ಮನೆಯಲ್ಲಿ ಅಟ್ಲೀಸ್ಟ್ 1 ಗಂಟೆ ಆದ್ರೂ ಬೇಡವಾ? 15 ದಿನದಲ್ಲಿ ಅದು ಹೆಂಗೆ ಈ ಸಮೀಕ್ಷೆಯನ್ನು ಮುಗಿಸ್ತೀರಾ? ಜಾತಿ ಗಣತಿಯನ್ನು ಹೆಂಗೆ ಮುಗಿಸ್ತೀರಾ? ಕರೆಕ್ಟು. ನಿಮಗೇನಾಗಬೇಕು? ಯಾರಿಲ್ಲ ಅಂದ್ರೂ ಸೀದಾ ಸ್ಟಿಕ್ಕರ್ ಅಂಟಿಸೋದು, ಹೋಗ್ತಾ ಇರೋದು. ನೋಡಿ, ಇಲ್ಲೊಬ್ರು ಹೇಳ್ತಾ ಇದ್ದಾರೆ, ಈ ಮನೆಗೆ ಯಾರು ಬಂದೇ ಇಲ್ವಂತೆ, ಏನು ಕೇಳಲೇ ಇಲ್ವಂತೆ, ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಹೋಗಿದ್ದಾರೆ. ಇದು ಸಮೀಕ್ಷೆ ನಡೀತಾ ಇರುವಂಥದ್ದು. ಅಂಡ್ ಆ ಸ್ಟಿಕ್ಕರ್ ಅಲ್ಲಿ ಬೇರೆ, ಸ್ಟಿಕ್ಕರ್ ತೆಗೆಯಬೇಡಿ ಅಂತ ಬರೆಯೋದು ಬೇರೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಹೆಸರಿನಲ್ಲಿ ಒಂದು ಸಮೀಕ್ಷೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ಇದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2025 ಅಂತ ಹಾಕಿದ್ದಾರೆ. ಇದರಲ್ಲಿ UHD ನಂಬರ್ ಅಂತ ಹಾಕಿದ್ದಾರೆ. ಆದರೆ ಇದನ್ನು ಸ್ಟಿಕ್ಕರ್ ಹಾಗೆ ಅಂಟಿಸಿ ಹೋಗಿದ್ದಾರೆ. ಯಾವುದೇ ರೀತಿ ಮನೆಯವರನ್ನು ವಿಚಾರಣೆ ಮಾಡಲಿಲ್ಲ, ಕೇಳಲಿಲ್ಲ, ಎಷ್ಟು ಜನ ಇದ್ದೀರಿ, ಏನಿದ್ದೀರಿ,
ಯಾವುದೇ ರೀತಿ ಸಾಮಾಜಿಕ ಅಥವಾ ಶೈಕ್ಷಣಿಕ ವಿಷಯದಲ್ಲಿ ಯಾರನ್ನು ವಿಚಾರ ಮಾಡದೆ, ಚರ್ಚೆ ಮಾಡದೆ ಇಲ್ಲಿ ಸ್ಟಿಕ್ಕರನ್ನು ಅಂಟಿಸಿ ಕರ್ನಾಟಕ ಸರ್ಕಾರ ಹೋಗಿರುವಂಥದ್ದು. ಇದು ಯಾವ ರೀತಿ ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಸರಿ ಇದೆ, ಮನೆಯವರನ್ನು ಯಾವುದೇ ರೀತಿ ವಿಚಾರಣೆ ಮಾಡದೆ ಈ ಥರ ಸ್ಟಿಕ್ಕರ್ ಅಂಟಿಸಿ ಸಮೀಕ್ಷೆ ಪೂರ್ಣ ಆಗಿದೆ ಅಂತೇಳಿ ಈ ಸರ್ಕಾರ ಮಾಡಿದೆ. ನಿನ್ನೆ ಸ್ಟಿಕ್ಕರ್ ಅಂಟಿಸಿದೆ ಅಂತ ಕಾಣ್ತಿದೆ. ಅದೇ ರೀತಿಯಲ್ಲಿ ಕೆಲವು ತಿಂಗಳುಗಳ ಹಿಂದೆ ಇಲ್ಲಿ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ರು, ಕಾಣ್ಬೋದು. ಇಲ್ಲಿ ಇದು ಏನಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಅಂಥೇಳಿ ಯಾವುದೇ ಮನೆಯವರನ್ನು ವಿಚಾರ ಮಾಡದೆ, ಅವರಿಗೆ ಯಾವುದೇ ರೀತಿ ಅವರನ್ನು ಸಂಪರ್ಕ ಮಾಡದೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಇಲ್ಲಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತೇಳಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅಂದರೆ ಇದರಿಂದ ಏನು ಗಮನಕ್ಕೆ ಬರ್ತಾ ಇದೆ, ರಾಜ್ಯ ಸರ್ಕಾರ ಬೇಕಾಬಿಟ್ಟಿಯಾಗಿ ಹಿಂದಿನ ಸಮೀಕ್ಷೆಯಲ್ಲಿ 145 ಕೋಟಿಯನ್ನು ವ್ಯರ್ಥ ಮಾಡಿದ್ದು. ಈಗ ಪುನಃ ಮತ್ತೊಂದು ಸಮೀಕ್ಷೆ ಮಾಡಿ 500 ಕೋಟಿ ಸಾರ್ವಜನಿಕರ ಹಣವನ್ನು ವ್ಯರ್ಥ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಸರಿ ಇದೆ ಇದು ಎಲ್ಲರೂ ವಿಚಾರ ಮಾಡಬೇಕಾಗಿದೆ. ಅಂದರೆ ನಿಮಗಿದು ಬೇಕಾಗಿರಲಿಲ್ಲ. ಈ ಹಿಂದಿನ ಸಮೀಕ್ಷೆಯಲ್ಲಿ ಒಂದಷ್ಟು ಕೋಟಿ ಹಣವನ್ನು ವ್ಯರ್ಥ ಮಾಡಿದ್ದಾಗಿದೆ, ನುಂಗಿದ್ದಾಗಿದೆ. ಈಗ ಮತ್ತೆ ಸಮೀಕ್ಷೆ ಹೆಸರಲ್ಲಿ ಆ ನೆಪದಲ್ಲಿ 450 ಕೋಟಿ ಹಣವನ್ನು ತಿನ್ನುವಂತ ಹುನ್ನಾರ ಅಷ್ಟೇ ನಿಮ್ಮದು. ಈ ಹುನ್ನಾರ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ನಮಗೂ ಫ್ರೀ, ನಿಮಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ ಅಂತ ಹೇಳಿ ಅಧಿಕಾರಕ್ಕೆ ಬಂದು ನಮ್ಮದು 5 ಗ್ಯಾರಂಟಿ ಅಂತ ಹೇಳಿ ಅದೇನೋ ಗೃಹ ಜ್ಯೋತಿ, ನಿಮ್ಮ ಮನೆಯ ಕತ್ತಲನ್ನು ಓಡಿಸಲು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಎಲ್ಲ ಫ್ರೀ ಅಂತ ಹೇಳಿದ್ರಿ. ಈಗ ಗೃಹ ಜ್ಯೋತಿ ಯೋಜನೆನೂ ಇಲ್ಲ, ಲಕ್ಷ್ಮಕ್ಕನ ಗೃಹಲಕ್ಷ್ಮಿ ಹಣ ಹೆಂಗೂ ಬರ್ತಾ ಇಲ್ಲ, ಅದು ಬಿಡಿ. ಈಗ ಈ ಜಾತಿ ಗಣತಿಯಿಂದ ಹಣ ವಸೂಲಿಯನ್ನ ಮಾಡೋದಕ್ಕೆ 200 ಯೂನಿಟ್ ಫ್ರೀ ವಿದ್ಯುತ್ ಕೂಡ ಇಲ್ಲಂತೆ. ವೀಕ್ಷಕರ, ಪ್ರತಿ ತಿಂಗಳು ಏನಾಗ್ತಾ ಇತ್ತು, ಈ ವಿದ್ಯುತ್ ಮೀಟರ್ ರೀಡರ್ಗಳು ಈ ಡೇಟಿಂದ ಈ ಡೇಟ್ವರೆಗೆ, ಅಂದ್ರೆ ಈ ನಿಗದಿತ ದಿನಾಂಕದವರೆಗೆ ಬಳಕೆ ಆಗಿರುವಂತಹ ವಿದ್ಯುತ್ ಯೂನಿಟ್ ಸಂಖ್ಯೆ ಆಧಾರವಾಗಿಟ್ಕೊಂಡು ಮೀಟರ್ ರೀಡ್ ಮಾಡ್ತಾ ಇದ್ರು. ಇಲ್ಲಿ ಒಂದು ತಿಂಗಳಿಗೆ ಎಷ್ಟು 200 ಯೂನಿಟ್ ಫ್ರೀ ಇರೋದಲ್ವಾ. ಆದ್ರೆ ಇಲ್ಲಿ ಆಗಸ್ಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಮೀಕ್ಷೆ ಅಂತ ಶುರು ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೆ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸೋದಕ್ಕೆ ಅಂತ ಮೀಟರ್ ರೀಡರ್ಗಳನ್ನ ಅದಕ್ಕೆ ನೇಮಕ ಮಾಡ್ತಾರೆ. ಆಗ ಏನಾಯ್ತು, ಅವರಿಗೆ ಇದಕ್ಕೆ ಬರೋಕ್ಕಾಗ್ಲಿಲ್ಲ. ಅದರಿಂದ ಲೇಟ್ ಆಗಿ 35ರಿಂದ 40 ದಿನಗಳ ಬಳಕೆಯನ್ನ ಈಗ ಬಿಲ್ ಮಾಡಿ ಕೊಡ್ತಾ ಇದ್ದಾರೆ. ಜಾಸ್ತಿ ಆಯ್ತಾ? 200 ಯೂನಿಟ್ ಕ್ರಾಸ್ ಆಯ್ತಾ? 200 ಯೂನಿಟ್ ಕ್ರಾಸ್ ಆದ್ಮೇಲೆ ಗೃಹ ಜ್ಯೋತಿ ಹೆಂಗಾಗತ್ತೆ? ಈಗ ಗೃಹ ಜ್ಯೋತಿನೂ ಇಲ್ಲ, ಪೂರ್ತಿ ಬಂದಿರುವಂತಹ ಹಣವನ್ನ ಕಟ್ಟುವಂತಹ ಪರಿಸ್ಥಿತಿ ಈಗ ರಾಜ್ಯದ ಜನರಿಗೆ ನಿರ್ಮಾಣ ಆಗಿದೆ. ಇದು ನಮ್ಮ ರಾಜ್ಯದ ಗ್ಯಾರಂಟಿ ಸರ್ಕಾರದ ಹಣೆ ಬರಹ. ಯಾವುದಾದ್ರೂ ಹೇಳಿದ್ದು ಒಂದಾದ್ರೂ ಶಿಸ್ತಿಂದ ಮಾಡ್ತಾ ಇದ್ದಾರೆ ನೀವೇ ಹೇಳಿ. ವೀಕ್ಷಕರ, ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಈ ಜಾತಿ ಗಣತಿಯಲ್ಲಿ ರಾಜ್ಯದ ಜನ ಪಾಲ್ಗೊಳ್ಳೇಬೇಕನ್ನುವಂತಹ ಯಾವ ರೂಲ್ಸು ಇಲ್ಲವಂತೆ. ನಿಮಗೆ ಇಷ್ಟ ಇದ್ರೆ ಪಾಲ್ಗೊಳ್ಳಬಹುದು. 60 ಪ್ರಶ್ನೆಗಳಿಗೆ ನಿಮಗೆ ಇಷ್ಟ ಇದ್ರೆ ಮಾತ್ರ ಉತ್ತರವನ್ನು ಕೊಡಬಹುದು, ಇಲ್ಲಾಂದ್ರೆ ಬೇಡ ಅಂತೆ. ಸ್ವ ಇಚ್ಛೆಯಿಂದ ಪಾಲ್ಗೊಳ್ಳೋದಾದ್ರೆ ಮಾತ್ರ ಪಾಲ್ಗೊಳ್ಳಿ. ಇದು ಸರ್ಕಾರ ಈಗ ಹೇಳ್ತಾ ಇರುವಂತದ್ದು ಅಲ್ಲ. ನಮ್ಮ ಪ್ರಶ್ನೆ, ನಿಮ್ಮ ಜಾತಿ ಗಣತಿಯಲ್ಲಿ ಇಷ್ಟ ಬಂದವರು ಮಾತ್ರ ಪಾಲ್ಗೊಳ್ಳಿ ಅನ್ನೋದಾದರೆ ನಿಮ್ಮ ಸಮೀಕ್ಷೆ ಮಾಡೋದ್ರ ಹಿಂದಿನ ಉದ್ದೇಶ ಏನು? ಬೇಕಾಬಿಟ್ಟಿ ಯಾರು ಇಲ್ಲದಾಗ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇರುವಂತದ್ದು ಯಾಕಾಗಿ? ಈ ಅರ್ಧಂಬರ್ಧ ಸಮೀಕ್ಷೆಯಿಂದ ಜನರಿಗೆ ಏನ್ ಲಾಭ? ಅದು ಕಡ್ಡಾಯ ಅಲ್ಲ, ಇದು ಕಡ್ಡಾಯ ಅಲ್ಲ, ಆಧಾರ ಕೊಡಬೇಕಾಗಿಲ್ಲ, ಎಲ್ಲ ಹೇಳ್ತಾ ಇದ್ದೀರಾ. ಈಗ ಇದನ್ನ ಆ ಗಣತಿ ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ವಾ 1.61 ಲಕ್ಷ ಮಂದಿ, ಅವರಿಗೆ ಹೇಳಿದ್ರ ಮೊದಲೇ? ಅಲ್ಲ, ಯಾವುದು ಕಡ್ಡಾಯ ಅಲ್ಲ ಅಂತಂದ್ರೆ ಈ ಸಮೀಕ್ಷೆಯಿಂದ ಏನ್ರಿ ಉಪಯೋಗ? ಹೋಗ್ಲಿ, ಅದನ್ನಾದ್ರೂ ದಯವಿಟ್ಟು ತಿಳಿಸಿ ನಮಗೆ. ವೀಕ್ಷಕರು, 2027ರಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಆರಂಭ ಮಾಡುತ್ತೆ. ಜನಗಣತಿ ಕೂಡ ಮಾಡ್ತಾರೆ, ಜಾತಿ ಗಣತಿ ಕೂಡ ಮಾಡ್ತಾರೆ. ಆದ್ರೆ ಕರ್ನಾಟಕ ಸರ್ಕಾರ, ಈ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಈಗ ತರಾತುರಿಯಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಎಷ್ಟು ತರಾತುರಿಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವರ ಈ ಸಮೀಕ್ಷೆಯ ಒತ್ತಡ ಹೇಗಿದೆ ಅಂತಂದ್ರೆ
ಮನೆ ಅಲ್ಲ, ಶೌಚಾಲಯ ಸಮೇತ ಈಗ ಸಮೀಕ್ಷೆಗೆ ಒಳಪಡ್ತಾ ಇದೆ. ಮನೆ ಅಂತ ಹೇಳಿ ಹೇಳೋರಿಲ್ಲ, ಕೇಳೋರಿಲ್ಲ, ಸುಮ್ಮನೆ ಒಂದು ಬಾಗಿಲು ಸಿಗ್ತಾ ಸ್ಟಿಕ್ಕರ್ ಅಂಟಿಸಿ ಹೋಗೋದು. ನೋಡಿಲ್ಲಿ, ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಹಾಕಿರೋದೆಲ್ಲಿಗೆ? ಶೌಚಾಲಯದ ಬಾಗಿಲಿಗೆ. ಏನ್ ಹೇಳೋದಿದಕ್ಕೆ? ಇದು ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಅಂತೆ. ಏನಿದು? ಕೇಂದ್ರ ಸರ್ಕಾರ ಮಾಡಬೇಕಾದಂಥದನ್ನ ನೀವು ಮಾಡ್ತಾ ಇದ್ದೀರಾ. ಈಗ ನಿಮ್ಮನ್ನ ನೋಡಿ ಬೇರೆ ರಾಜ್ಯದವರು ಕೂಡ ಹಿಂಗೆ ಮಾಡಿದ್ರೆ ಆ ಸಮಸ್ಯೆಗೆ ಯಾರು ಹೊಣೆ? ಯಾರು? ವೀಕ್ಷಕರು, ಸಿದ್ದರಾಮಯ್ಯನವರ ಈ ಜಾತಿ ಸಮೀಕ್ಷೆ ವಿಚಾರವಾಗಿ ಹೈಕೋರ್ಟ್ ಅಲ್ಲಿ ಪರವಿರೋಧ ಚರ್ಚೆ ನಿರಂತರವಾಗಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈ ಸಮೀಕ್ಷೆಯನ್ನು ಸಮರ್ಥಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಹೈಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿದೆ. ಏನು? ಮೊದಲನೇದು, ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಆಧಾರ್ ಸಂಖ್ಯೆ ಪಡೆಯುವಂಥದ್ದು ಜನರ ಖಾಸಗಿತನದ ಉಲ್ಲಂಘನೆಯ ಭೀತಿ ಸೃಷ್ಟಿ ಮಾಡೋದಿಲ್ಲವಾ? ಎರಡನೇದು, ಸೇರ್ಪಡೆ ಮಾಡಲಾಗಿರುವಂತಹ 1561 ಜಾತಿ ಧರ್ಮ ವರ್ಗೀಕರಣಕ್ಕೆ ಆಧಾರ ಏನು? ಮೂರನೇದು, ಜನರು ಸಮೀಕ್ಷೆಯಲ್ಲಿ ಭಾಗಿಯಾಗುವಂಥದ್ದು ಕಡ್ಡಾಯ ಅಲ್ಲ ಅನ್ನುವಂಥದ್ದನ್ನ ಗಣತಿದಾರರಿಗೆ ಮನವರಿಕೆ ಮಾಡಿ ಕೊಡಲಾಗಿದೆಯಾ? ನಾಲ್ಕನೇದು, ಇನ್ನೂ ಬಹಿರಂಗಪಡಿಸದ 2015ರ ಸಮೀಕ್ಷೆಯ ವರದಿಯನ್ನ ಈ ಸಮೀಕ್ಷೆಗೆ ಆಧಾರವಾಗಿಸೋದು ಹೇಗೆ? ಐದನೇದು, ಸಮೀಕ್ಷೆಗೆ ಈಗಾಗಲೇ 20 ಕೋಟಿ ಖರ್ಚು ಮಾಡಿದ್ದಾಗಿದೆ. ಈಗ ಕೋರ್ಟ್ ಇಲ್ಲಿ ಸಮೀಕ್ಷೆಗೆ ತಡೆಯನ್ನ ನೀಡಿದ್ರೆ, ನಿಲ್ಲಿಸಿ ಅಂತ ಹೇಳಿದ್ರೆ ಅಲ್ಲಿ ಬಾಕಿ ಹಣ ಉಳಿತಾಯ ಆಗಲ್ವಾ? ಅದನ್ನ ಏನು ಮಾಡ್ತೀರಾ? ಎಷ್ಟು 450 ಕೋಟಿ ಅಲ್ವಾ ಇವರಿಗೆ ಬೇಕಾಗಿರುವಂಥದ್ದು? ಎಸ್, ಅದರ ಬಾಕಿಯನ್ನು ಏನು ಮಾಡ್ತೀರಾ? ಹೈಕೋರ್ಟ್ ಇಷ್ಟು ಪ್ರಶ್ನೆಗಳನ್ನ ಸಿದ್ದರಾಮಯ್ಯನವರಿಗೆ ಕೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಇದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ನಮಗೂ ಕುತೂಹಲ ಇದೆ. ನಮಗೂ ನೋಡಬೇಕು. ನೋಡೋಣ, ಕಾಯೋಣ. ಇವರ ಆಟ ಇನ್ನು ಅದೇನೇನಿದೆಯೋ, ಎಂಥಂಥದ್ದಿದೆಯೋ ಅದೇವರೇ ಬಲ್ಲ. ನಿಮಗೇನನ್ಸುತ್ತೆ? ಈ ಜಾತಿ ಗಣತಿ ನಿಜವಾಗ್ಲೂ ನಿಮಗೆ ಒಪ್ಪಿಗೆ ಇದೆಯಾ? ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಾನು ಖಂಡಿತವಾಗ್ಲೂ ಓದ್ತೀನಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.